ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮತ್ತು ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಸಿಹಳ್ಳಿ ಹುಚ್ಚಮ್ಮನ ಜಾತ್ರೆ. ಇಲ್ಲಿ ಬಂಡೂರು ಕುರಿಗಳಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈಗ ನೋಡ್ಬೋದು, ಇಲ್ಲಿ ಬಂಡೂರು ಟಗರು ಮರಿ, ಅದಕ್ಕೆ ಅಂತಲೇ ಸ್ಟೇಜ್ ಥರ ಅಕ್ಸಿ ಕಟ್ ಹಾಕಿದ್ದಾರೆ. ಸೊ ಈಗ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಇಲ್ಲಿ ಇದಕ್ಕೂ ಕೂಡ ಕಾಂಪಿಟೇಷನ್ ಎಲ್ಲ ಇದೆ, ಅಂದರೆ ಪ್ರೈಸ್ ಕೂಡ ಕೊಡ್ತಾರೆ. ಅಂದರೆ ಚಿನ್ನ ಎಲ್ಲ ಕೊಡೋಲ್ಲ, ಏನಾದ್ರು ಒಂಥರ ಶೀಲ್ಡ್ ಆ ಥರ ಕೊಡ್ತಾರೆ ಪ್ರೋತ್ಸಾಹ ಮಾಡೋಕ್ಕೆ. ಸೊ ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಮರಿ ಇದು ಎಲ್ಲನೂ, ವಿಡಿಯೋ ಕೊನೆವರೆಗೂ ನೋಡಿ. ಸರ್, ನಿಮ್ಮ ಹೆಸರು? ಕೀರ್ತಿ. ಯಾವ ಊರು? ಬೇಟ್ಗಳ್ಳಿ. ಸರ್, ಇದು ಕುರಿಮರಿ ಈಗ ಸ್ಟೇಜೆಲ್ಲ ಹಾಕ್ಸ್ಕಟ್ ಹಾಕಿದ್ದೀರಾ, ಅಂದರೆ ಇದ್ರದ್ದು ಏನು ಸ್ಪೆಷಾಲಿಟಿ, ಹಾಗೆ ಇದ್ರದ್ದು ಬೆಲೆ? ಬಂಡೂರು ಕಪ್ನಿ ಕುರಿ. ಬಂಡೂರು ಕಬ್ನಿ ಕುರಿ, ಕಾಲು 4 ಬೆಂಡಷ್ಟು ಉದ್ದ ಇರ್ತದೆ, ಕಾಲು ತುಂಬ ರೋಮ ಇರ್ತದೆ, ಮತ್ತೆ ಮೈ ತುಂಡ ಬರ್ತದೆ, ಹಿಂಗೆ ಅಡ್ಡ ಲೆಂತ್ ಬರ್ತದೆ. ಅಂದರೆ ಲೆಂತ್ ಬರುತ್ತೆ, ಹೈಟ್ ಬರೋಲ್ಲ. ಹೈಟ್ ಬರಲ್ಲ, ಲೆಂತ್ ಬರ್ತದೆ. ಬಿಳಿ ಬುರುಡೆ, ವೈಟ್ ಫೇಸ್ ಅಲ್ಲ. ವೈಟ್ ಫೇಸ್ ಇರ್ತದೆ. ಅಂದರೆ ಇದು ನೀವು ಬಿತ್ತನೆಗೆ ಅಂತ ತಗೊಂಡಿದ್ದೀರಾ ಅಥವಾ ಸುಮ್ಮನೆ ಶೋಕಿಗೆ? ಶೋಕಿಗೆ, ಅಂದರೆ ಎತ್ತುಗಳ ಜೊತೆ ಶೋಕಿಗೆ. ಸೊ ಈ ಎತ್ತುಗಳ ಜೊತೆ ಕೊಡ್ತೀರಾ. ಇದಕ್ಕೆ ಏನು ಬೆಲೆ ಆಗೈತೆ? 27,000. ಅಂದರೆ ಈಗ ನೀವು ವ್ಯಾಪಾರ ಏನು ಹೇಳ್ತಿದ್ದೀರಾ? 30,000. ಅಂದರೆ ಇದನ್ನು ಮರಿ ಅಂದರೆ ಏನು ಏಜ್ ಆಗಿರ್ಬೋದು ಇದಕ್ಕೆ? 3.5 ತಿಂಗಳಾಗಿರ್ಬೋದು. 3.5 ತಿಂಗಳು. ಅಂದರೆ ಈಗ ಮೇವೆಲ್ಲ ಏನೇನು ಕೊಡ್ತೀರಾ ನೀವು? ಮೇವು ಉಳ್ಳಿ ಒಟ್ಟು, ಹಾಲು ಕೊಡ್ತೀರಾ? ಹಾಲು ಕೊಡ್ತೀನಿ 2 ಟೈಮು, ಉಳ್ಳಿ ಒಟ್ಟು ಕೊಡ್ತೀನಿ. ಅಂದರೆ ಮೇವಲ್ಲೆಲ್ಲ ಏನೇನು ಕೊಡ್ತೀರಾ? ಮೇವಲ್ಲಿ ಅಣ್ಣ ಇವಾಗ ಉಳ್ಳಿ ಒಟ್ಟು ಒಂದೇ, ಉಳ್ಳಿ ಸೋಸಿಲ್ತಿರೋದು. ಆಮೇಲೆ ಉಳ್ಳಿ ನುಚ್ಚು ಕೊಡ್ತೀನಿ, ಬೆಳಗ್ಗೆ 1 ಜಡಿ, ಸಂಜೆ 1 ಜಡಿ ಅಷ್ಟೇ. ಇನ್ನೇನು ಕೊಡ? ಹಸಿ ಮೇವೆಲ್ಲ ಏನು? ಹಸಿ ಮೇವೇನು ಕೊಡಲ್ಲ. ಅಂದರೆ ಈಗ ಇಲ್ಲಿ ಜಾತ್ರೆಗೆ ತಂದಿರೋ ಉದ್ದೇಶ ಏನಿದು? ಅಣ್ಣ ಶೋಕಿಗೆ ಏನೋ ಒಂದು ಹುಚ್ಚಮ್ಮನ ಶೋಕಿಗೆ ತಗೊಂಡಿರೋದು. ಅಂದರೆ ಇಲ್ಲಿ ತಂದು ಪೂಜೆ ಮಾಡಿಸ್ಕೊಂಡು ಸುಮ್ಮನೆ ಶೋಕಿಗೆ. ಅಂದರೆ ಇಲ್ಲಿ ಕಾಂಪಿಟೇಷನ್ ಕೂಡ ಇದೆ, ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀರಿ? ಅಂದರೆ ಇದೊಂದೇ ಜಾತ್ರೆ ಅನ್ಸುತ್ತಲ್ಲ, ಟಗರುಗಳಿಗೂ ಕಾಂಪಿಟೇಷನ್ ಮಾಡ್ತಾಣ. ಭಾಳ ಒಳ್ಳೆ ಹುಚ್ಚಮ್ಮ ಏನಿದ್ರು ಒಳ್ಳೇದಾಗ್ತದೆ, ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ. ಏನಿದ್ರು ಒಳ್ಳೇದಾಗ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು ವಾರ ಇಲ್ಲೇ ಇದ್ದು ಪೂಜೆ ಮಾಡಿಸ್ಕೊಂಡು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸರ್, ಈಗ ಇಲ್ಲಿ ಯಾರೋ ಬಂದು ಮರಿಬೇಕು ಅಂದ್ರೆ ಕೊಡ್ತೀರಾ? ಅಣ್ಣ ಬಂದು ಕೇಳಿದ್ರು, ಹಿಂಸೆ ಮಾಡ್ತಾವ್ರೆ, ನಾವು ಕೊಟ್ಟಿಲ್ಲ, ಇನ್ನೊಂದು ವಾರ ಮುಗಿಯೋ ಗಂಟ ಕೊಡಲ್ಲ. ಕೊಡ್ತೀನಿ, ಜಾತ್ರೆ ಮುಗಿದ್ಮೇಲೆ ಕೊಡ್ತೀರಾ? ಸರ್, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 78922840 ಕೀರ್ತಿ ಅಂತ. ಅಂದರೆ ಈ ಮರಿ ಬಿಟ್ಟು ಇನ್ಯಾವ ಇದಾವೆ? ಅಣ್ಣ ಇಲ್ಲ ಅಣ್ಣ, ನಮ್ಮ ಮನೇಲಿ 4 ಅವೆ ಅಣ್ಣ. 4 ಮನೇಲಿ 4 ಮರಿಗಳವೆ. ಅಂದರೆ ಇಲ್ಲಿಗೆ ಶೋಕಿಗೆ ಒಂದು ತಂದಿರೋದು. ಅಂದರೆ ಇದಕ್ಕೆ ಅಂತಲೇ ಸ್ಟೇಜ್ ಹಾಕ್ಸಿದ್ರೆ ಈ ಥರ? ಸ್ಟೇಜ್ ಹಾಕ್ಸಿದ್ದೀನಿ. ಅಂದರೆ ಇದು ಈಗ ಜಾತಿ ಎಲ್ಲ ನೋಡಿ ತಗೊಂಡಿದ್ದೀರಾ, ನೆಕ್ಸ್ಟ್ ಏನಾದ್ರು ಬಿತ್ತನೆ ಮಾಡ್ತೀರಾ ನೀವು ಇದ್ರಲ್ಲಿ? ಅಣ್ಣ ನೋಡ್ತೀನಿ, ಇವಾಗ ನಾವು ಬಿತ್ತನೆ ಮಾಡೋಕ್ಕೆ ನಮ್ಮ ಮೈಸೂರು ಕಡೆ ಮರಿಗಳಿಲ್ಲ. ಬಿತ್ತನೆ ಮಾಡೋರಿಗೆ ಕೇಳಿದ್ರೆ ಕೊಡ್ತೀನಿ ಅಣ್ಣ. ಬಿತ್ತನೆ ಮಾಡೋರು ಕೊಡ್ತೀರಾ? ಇನ್ನು ಎಷ್ಟು ತಿಂಗಳು ಕಾಯಬೇಕು ಇದು ಬಿತ್ತನೆ ಮಾಡೋಕ್ಕೆ? ಅಣ್ಣ ಇವಾಗ ಇದು 2ರಲ್ಲಿ ಬಿಡಬೇಕು, ಮರಿ ಕ್ರಾಸಿಂಗ್ ಬಿಡಬೇಕಂದ್ರೆ 2ರಲ್ಲಿ ಬಿಡಬೇಕು. ಇನ್ನು 1 ವರ್ಷ 1.5 ವರ್ಷ ಹೋಗ್ಬೇಕು ಅಣ್ಣ. 1 ವರ್ಷ ಮಿನಿಮಮ್ ಬೇಕು. ಸೊ ಅದಾದಮೇಲೆ ಇದು ಬಿತ್ತನೆಗೆ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ತುಂಬ ಲೆಂತ್ ಇರುವಂಥ ಮರಿ, ತುಂಬ ಚೆನ್ನಾಗೈತೆ. ಪ್ಯೂರ್ ಬಂಡೂರು, ಅದರಲ್ಲಿ ಕಪನಿ ಕುರಿಗೆ ಬರುತ್ತಂತ ಇದು. ಸೊ ಯಾರಾದರೂ ಬೇಕು ಅನ್ನೋರು ಬಿತ್ತನೆಗೆ ಸಿಹಳ್ಳಿ ಅಮ್ಮನ ಜಾತ್ರೆ ಆದಮೇಲೆ ಕೊಡ್ತಾರೆ. ಯಾರಾದರೂ ಬೇಕು ಅನ್ನೋರು ತಗೊಳ್ಳಿ, ಬಿತ್ತನೆಗೆ ಆಗುತ್ತೆ ಇದು ಮರಿ. ನೋಡ್ಬೋದು ಹಿಂದೆ ತಾಳು ಅಂದರೆ ಕಾಲು ಕೂದಲು, ಅದನ್ನು ತಾಳು ಅಂತೀವಿ. ಸೊ ನೋಡ್ಬೋದು, ತುಂಬ ಚೆನ್ನಾಗಿದೆ. ನೋಡೋದು ವೈಟ್ ಫೇಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಲುಕ್ಕು, ಜಾತಿ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟವ್ರೆ. ಮೈಸೂರು ಸೈಡ್ ಯಾರಾದರೂ ಬಿತ್ತನೆಗೆ ಬೇಕು ಅನ್ನೋರು ಈ ಮರಿನ ಪರ್ಚೇಸ್ ಮಾಡ್ಬೋದು. ಅಂದರೆ ಸಿಹಳ್ಳಿ ಅಮ್ಮನ ಜಾತ್ರೆ ಆದಮೇಲೆ ಕೊಡೋದು. ನಕ್ಷತ್ರ ಇವ್ರದ್ದೇ ಎತ್ತುಗಳು ಕೂಡ ಇದ್ದಾವೆ. ಸೊ ಈಗ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಸರ್, ನಿಮ್ಮ ಈ ಎತ್ತುಗಳ ಬಗ್ಗೆ ಹೇಳಿ. ಈಗ ಏನು ವಯಸ್ಸಾಗವೆ? ಎತ್ತು 4 ಅಲ್ಲಾಗವೆ. 4 ಏನು ಬೆಲೆ ಆಗವೆ? 170. ಇವು ಅಂದರೆ ಶೋಕಿಗ ಅಥವಾ ಕೆಲ್ಸಕ್ಕೂ? ಕೆಲಸಕ್ಕೆ ಉಳುಮೆ ಮಾಡ್ತವೆ. ಅಂದರೆ ಎಲ್ಲ ಕೆಲಸ ಕೂಡ ಮಾಡ್ತವೆ. ಗಾಡಿಗೆ ಹೋಗ್ತವೆ, ಉಳುಮೆ ಮಾಡ್ತವೆ, ಶೋಕಿಗೂ ಆಯ್ತವೆ. ಅಂದರೆ ಈ ಎತ್ತುಗಳ ಜೊತೆ ಕಟ್ಟಕ್ಕೆ ಅಂತ ಮರಿ ತಂದಿದ್ದೀರಾ? ಅಂದರೆ ಸೇಮ್ ಹಳ್ಳಿಕಾರ್ ಎತ್ತುಗಳಿಗೆ ಏನು ವ್ಯಾಲ್ಯೂ ಇದೋ ಅದೇ ಥರ ಮರಿಗೂ ವ್ಯಾಲ್ಯೂ ಇದೆ. ಇವು ಇಲ್ಲಿ ಸೇಲಕ್ಕೆ ಬಂದಿರೋದು ಅಥವಾ ಕಾಂಪಿಟೇಷನ್ಗೆ? ಕಾಂಪಿಟೇಷನ್ಗೆ ಆಗಲ್ಲ, ಇವು ರೈತರಿಗೆ ಮಾರಕ್ಕೆ ತಂದಿರೋದು. ರೈತರಿಗೆ ಮಾರಕ್ಕೆ, ಅಂದರೆ ಕಾಂಪಿಟೇಷನ್ಗೆಲ್ಲ ಪೂಜೆ ಮಾಡಿಸ್ಕೊಂಡು ತಗೊಂಡೋಗ್ತೀವಿ. ಅಂದರೆ ಒಟ್ಟಲ್ಲಿ ಸೇಲ್ ಮಾಡಲ್ಲ ಅಂದರೂ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಇದ್ದು ಹೋಗ್ತೀರಾ? ಅಂದರೆ ಈ ತಾಯಿ ಹತ್ರ ಬಂದು ಇದ್ದು ಹೋಗ್ಬೇಕಷ್ಟೆ. ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ಬೆಳಗ್ಗೆ ರವೆ ಬೂಸ, ಎಲೆ ಬೂಸ, ಕಡಲೆ ಒಟ್ಟು, ಮತ್ತು ನೆಲ್ಲುಳ್ಳು, ರಾಗಿ ಪಚ್ಚೆ. ಹಾಲು ಬೆಣ್ಣೆ ಏನಾದ್ರು ಕೊಡ್ತೀರಾ? ಹಾಲು ಬೆಣ್ಣೆ ಏನೇನು ಕೊಡಲ್ಲ ಅಣ್ಣ. ಏನು ಕೊಡಲ್ಲ. ಅಂದರೆ ಇವೆಲ್ಲ ಲೆಸ್ ಮೇಂಟೆನೆನ್ಸ್. ನಾವು ಉಳುಮೆಗೆ ಮಾಡೋದು
ಅವೆಲ್ಲ ಹಾಲು ಬೆಣ್ಣೆ ಏನು ಕೊಡಲ್ಲ ಅಣ್ಣ. ಅಂದರೆ ಮೇಂಟೆನೆನ್ಸ್ ಕಡಿಮೆ, ಮೇಂಟೆನೆನ್ಸ್ ಹುಲ್ಲು ತಿಂಡಿಲೇ ಮೇಂಟೈನ್ ಆಗ್ತವೆ. ಅಂದರೆ ಈಗ ಈ ಎತ್ಕೊಳ್ ಬಿಟ್ಟು ಬೇರೆ ಯಾವ ಎತ್ಕೊಳ್ ಸಾಕಿದ್ದೀರಾ? ಅಣ್ಣ ಇತ್ತು ಒಂದು ಜೊತೆ ಕೊಟ್ಟವ್ರೆ ಇಲ್ಲಿ 4 ಕಲ್ಲು. ನಮ್ಮ ಮಂಡ ಚೋಡಪ್ಪನ ಒಣಗನೆ ಹೇಳವ್ರೆ. ಹೌದು, ಒಂದು ಜೊತೆ ಎತ್ತು ಕೊಟ್ಟವ್ರೆ 4 ಕಲ್ಲವ. 4 ಕಲ್ಲು ಸೇಲ್ ಆಗಿದ್ದಾವೆ. 3,90,000 ಕೊಟ್ಟವ್ರೆ. 3,90,000. ಅಂದರೆ ಅವು ಕಾಂಪಿಟೇಷನ್ ಎತ್ತು ಕಾಂಪಿಟೇಷನ್ ಎತ್ಕೊಳ್ಳಿ. ಅಂದರೆ ಈಗ ಇವು ಕೆಲಸದ ಎತ್ತುಗಳು, ಅಂದರೆ 2 ಜೊತೆ ಒಂದೊಂದು ಇರ್ತದೆ. ಹಾಂ, ಕೆಲಸಕ್ಕೂ ಇರುತ್ತೆ, ಶೋಕಿಯೂ ಇರ್ತವೆ. ಸ್ನೇಹಿತರೆ, ಇವು ಯಾರಿಗಾರು ಬೇಕು ಅಂದರೆ ಕೆಲಸದ ಎತ್ತುಗಳು ತುಂಬ ಚೆನ್ನಾಗಿದ್ದಾವೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇವು ಸಿಗ್ತವೆ. ನೋಡೋದು ಇವು ಕೆಲಸಕ್ಕೆ ಅಂದರೆ ತುಂಬ ಮಾಡಿಸಿದಂಥ ಎತ್ತುಗಳು, ಲೆಸ್ ಮೇಂಟೆನೆನ್ಸು. ನೋಡೋದು ತುಂಬ ಲುಕ್ ಆಗವೆ, ಹಾಗೆ ಒಳ್ಳೆ ಕೂಟ. ನೋಡ್ಬೋದು ಅಳತೆ ಆಗಿದ್ದಾವೆ ಎತ್ತುಗಳು, ಅಂದರೆ ಅತಿ ದೊಡ್ಡ ಸೈಜು ಅಲ್ಲ, ಈ ಕಡೆ ಚಿಕ್ಕವು ಅಲ್ಲ. ನೋಡೋದು ತುಂಬ ಸಾದು ಹೋಗಿದ್ದಾವೆ. ಏಯ್ ನೋಡಿ ಸ್ನೇಹಿತರೆ, ಇವು ರಾಹುಲ್ ಗೌಡ ಅವ್ರದ್ದು ಎತ್ತುಗಳು. ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡ ಸೈಜ್ ಎತ್ತುಗಳೇ. ನೋಡ್ಬೋದು ಇವು ಕೂಡ ಅವರವೆ ಕಡೆಯಲ್ಲಿ ಎತ್ತುಗಳು. ನೋಡ್ಬೋದು ಎಲ್ಲ ದೊಡ್ಡ ಸೈಜ್ ಎತ್ತುಗಳೇ, ಯಾವ ಕೂಡ ಕರ ಅನ್ನೋದೇ ಇಲ್ಲ. ನೋಡೋದು ಇಷ್ಟು ಜೊತೆ ಕೂಡ ಅವ್ರದ್ದು 3 ಪೇರು.